ಸಿಎಂ ಡಿಕೆ ಶಿವಕುಮಾರ್ ಅವರೇ, ದಯಾಮರಣಕ್ಕೆ ಅನುಮತಿ ಕೊಡಿಸಿ ಎಂದು ರಾಮನಗರದ ರೈತ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬೈರಮಂಗಲ ಕಂಚುಗಾರನಹಳ್ಳಿ ಪಂಚಾಯಿತಿ ಮಹಿಳೆಯರು ಕಣ್ಣೀರು ಹಾಕುತ್ತಾ ಭೂಮಿ ಬಿಟ್ಟುಕೊಡಲ್ಲ ಅಂತ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇಲ್ಲಿನ ಚಿನ್ನದಂತ ಭೂಮಿ ಬಿಟ್ಟು ನಾವು ಎಲ್ಲಿ ಹೋಗ್ಬೇಕು ಅಂತ ರೈತರು ಕಣ್ಣೀರಿಟ್ಟಿದ್ದಾರೆ. ರಾಜಕಾರಣಿಗಳಿಗೆ, ದೊಡ್ಡ ನಾಯಕರುಗಳಿಗೆ ರೇಷ್ಮೆ ಬಟ್ಟೆ ಬೇಕು, ಆದ್ರೆ ಅದು ಎಲ್ಲಿಂದ ಬರುತ್ತೆ ಅನ್ನೋ ಅರಿವು ಇಲ್ವಾ ಅವರಿಗೆ ಅಂತ ಪ್ರಶ್ನಿಸಿದ್ದಾರೆ. ರೇಷ್ಮೆ ಬಟ್ಟೆ ಬೇಕು ಅಂದ್ರೆ ರೈತರು ಇಂತಹ ಬೆಳೆ ಬೆಳೆಯಬೇಕು. ರೈತರು ಇಂತಹ ಬೆಳೆ ಬೆಳೆಯದಿದ್ರೆ ರಾಜಕಾರಣಿಗಳು ಏನು ಮಾಡ್ತಾರೆ, ಯಾವ ರೇಷ್ಮೆ ಬಟ್ಟೆ ಹಾಕಿಕೊಳ್ತಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಮೈಸೂರಿನ ದಟ್ಟಗಳ್ಳಿಯ ಫಾಕ್ಸ್ಡೆನ್ ರೆಸ್ಟೋ ಬಾರ್ನಲ್ಲಿ ನಿನ್ನೆ ಸಂಜೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಇಬ್ಬರು ಮೃತಪಟ್ಟಿದ್ದು, ಹಲವರು ಗಾಯಗೊಂಡಿದ್ದಾರೆ. ಈ ಹಿನ್ನೆಲೆ ಇವತ್ತು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಅರಣ್ಯ ಇಲಾಖೆಯಲ್ಲಿ ಅಕ್ರಮ ನಡೆಸಿ ಅಕ್ರಮ ಆಸ್ತಿ ಗಳಿಸಿರೋ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಫೀಲ್ಡ್ಗಿಳಿದ ಲೋಕಾಯುಕ್ತ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ. ಚಿಕ್ಕಮಗಳೂರಿನ ಅರಣ್ಯ ಇಲಾಖೆ ಅಧಿಕಾರಿ ಎಸಿಎಫ್ ಮೋಹನ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ತಮ್ಮ ಅಭಿಮಾನಿಯ ಆಸೆಯನ್ನ ಈಡೇರಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಭವನದ ಮುಂಭಾಗ ಅಭಿಮಾನಿ ಅಕ್ಷಯ್ ಕಟಾರೆ ತನ್ನ ಸುಜುಕಿ ಹಯಾಬುಸ್ ಸೂಪರ್ ಬೈಕ್ನಲ್ಲಿ ಬಂದು ಶಾಸಕರಿಗೆ ರೈಡ್ ಮಾಡುವಂತೆ ಮನವಿ ಮಾಡಿದ್ರು. ಅಭಿಮಾನಿಯ ಕೋರಿಕೆಗೆ ಸ್ಪಂದಿಸಿದ ಶಾಸಕ ಪಪ್ಪಿ ಬೈಕ್ ಏರಿ ಸ್ವಲ್ಪ ದೂರ ಸಂಚರಿಸಿದ್ದಾರೆ. ಹಫ್ತಾ ವಸೂಲಿಯಿಂದ ಬೇಸತ್ತ ಬೇಕರಿ ಕಾಂಡಿಮೆಂಟ್ಸ್ ವ್ಯಾಪಾರಸ್ಥರು ಜೂನ್ 18 ಗುರುವಾರದಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ದಿನೇ ದಿನೇ ಪೊಲೀಸರು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಪುಡಿ ರೌಡಿಗಳ ಕಿರುಕುಳದಿಂದ ಬೇಸತ್ತಿದ್ದೇವೆ. ವ್ಯಾಪಾರಿಗಳ ಮೇಲಾಗುತ್ತಿರುವ ದಬ್ಬಾಳಿಕೆ ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಇವುಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಎಂದು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಸೂಪರ್ ಹಿಟ್ ಕಲಾಸಿಪಾಳ್ಯ ಸಿನಿಮಾ ಈ ವಾರ ರಾಜ್ಯದ ಆಯ್ದ ಚಿತ್ರಮಂದಿರಗಳಲ್ಲಿ ರೀ-ರಿಲೀಸ್ ಆಗುತ್ತಿದೆ. ಈಗಾಗಲೇ ಬುಕ್ ಮೈ ಶೋನಲ್ಲಿ ಅಡ್ವಾನ್ಸ್ ಬುಕಿಂಗ್ ಶುರುವಾಗಿದೆ. ರೀ-ರಿಲೀಸ್ ಆಗುತ್ತಿರುವ ಕಲಾಸಿಪಾಳ್ಯ ಚಿತ್ರದ ಮೊದಲ ಪ್ರದರ್ಶನ ಬೆಳಗ್ಗೆ 6 ಗಂಟೆಗೆ ಶುರುವಾಗುತ್ತಿದೆ. ಮಾಗಡಿ ರಸ್ತೆಯ ಪ್ರಸನ್ನ, ಜೆಪಿ ನಗರದ ಸಿದ್ದೇಶ್ವರ ಹಾಗೂ ಕೆಜಿ ರಸ್ತೆಯ ದರ್ಶನ್ ಫೇವರೆಟ್ ಥಿಯೇಟರ್ ನರ್ತಕಿಯಲ್ಲಿ ಸಿನಿಮಾ ಪ್ರದರ್ಶನವಾಗುವುದು ಖಚಿತವಾಗಿದೆ. ಕೊಡಗು ಜಿಲ್ಲೆಯ ಶುಂಠಿಕೊಪ್ಪದ ಗದ್ದಿಹಳ್ಳದಲ್ಲಿ ಫಿಫಾ ಫುಟ್ಬಾಲ್ ಫೀವರ್ ಅಬ್ಬರ ಜೋರಾಗಿದೆ. ಇಡೀ ಊರೇ ಫುಟ್ಬಾಲ್ ಮಯವಾಗಿದೆ. ಇಲ್ಲಿನ ಫುಟ್ಬಾಲ್ ಪ್ರೇಮಿಗಳು ತಮ್ಮ ನೆಚ್ಚಿನ ಆಟಗಾರರ ಹಾಗೂ ತಂಡಗಳ ಮೇಲಿನ ಅಭಿಮಾನದಿಂದ ಊರ ತುಂಬಾ ಕಟೌಟ್ಗಳನ್ನು ನಿಲ್ಲಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹುಲುಬಲಿ ಅರಣ್ಯ ಇಲಾಖೆ 30 ವರ್ಷ ನೆಟ್ಟು ಬೆಳೆಸಿದ ಮರಗಳಿಗೆ ರಾತ್ರೋರಾತ್ರಿ ಕೊಡಲಿಯಿಂದ ಕತ್ತರಿಸಲಾಗಿದೆ. ಸುಮಾರು 45 ಎಕರೆ ಪ್ರದೇಶದಲ್ಲಿದ್ದ ಮರಗಳನ್ನು ಕಡಿದು ಸಾಗಿಸಿ ಕೃಷಿ ಭೂಮಿಯಾಗಿ ಮಾಡಲು ಯತ್ನಿಸಿದ್ದಾರೆ. ಲಕ್ಷ ಹಣ ಪಡೆದು ಇಲಾಖೆ ಅಧಿಕಾರಿಗಳೇ ಕೃತ್ಯದಲ್ಲಿ ಶಾಮೀಲಾದ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಕಲ್ಲವನಾಗತಿಹಳ್ಳಿ ಹುಲ್ಬನಿಯಲ್ಲಿ ಕಿಡಿಗೇಡಿಗಳು ಮರ ಕಡಿದ ಘಟನೆ ಸಂಬಂಧ ಚಿತ್ರದುರ್ಗ ಡಿಎಫ್ಒ ಗೋಪಾಲ್ ನಾಯ್ಕ್ ಜಿ ಪ್ರತಿಕ್ರಿಯಿಸಿದ್ದಾರೆ. ಮರ ಕಡಿದಿದ್ದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಮರ ಕಡಿದು ಸರ್ಕಾರಕ್ಕೆ ನಷ್ಟ ಉಂಟು ಮಾಡೋದು ತಪ್ಪು ಅಂತ ಕಿಡಿಕಾರಿದ್ದಾರೆ.